ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಣ ಮೆಟ್ರೋ ದರ ಏರಿಕೆಯ ವಿಚಾರವಾಗಿ ಜಟಾಪಟಿ ಮುಂದುವರೆದಿದೆ. ನೀನು ನಾನು ಅಂತ ಇಬ್ಬರು ಕೂಡ ಬೆರಳು ತೋರಿಸ್ಕೊಂಡು ಮುಂದುವರೆದಿದ್ದಾರೆ. ರಾಜ್ಯ ಸರ್ಕಾರದ ವಿಚಾರವಾಗಿ ಅವರ ಸ್ಪಂದನೆ ನಮಗೆ ಸಿಗ್ತಾ ಇಲ್ಲ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಕೆ ಮಾಡಿ ಇಲ್ಲ ಅಂತ ಅಂದ ಮೇಲೆ ಈಗ ಕಡಿಮೆ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಜೋಶಿ ಅವರು ಕೂಡ ಕಿಡಿಕಾರಿದ್ದಾರೆ. ಫಸ್ಟ್ ಮೆಟ್ರೋ ದರ ನಮ್ಮ ಕೈಯಲ್ಲಿ ಇಲ್ಲ ಅಂದಿದ್ರು, ಹೇಗೆ ಕಡಿಮೆ ಆಯಿತು ಅಂತ ಪ್ರಶ್ನೆ ಎತ್ತಿದ್ದಾರೆ. ಅಶ್ವಿನಿ ವೈಷ್ಣವ್ ಜೋಶಿ ಹೇಳಿಕೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿಗರು ಗೂಬೆ ಕೂರಿಸುವಂತಹ ಕೆಲಸವನ್ನ ಈಗ ಮುಂದುವರಿಸ್ತಾ ಇದ್ದಾರೆ. ಬಿಜೆಪಿಗರು ಎಷ್ಟು ದಿನ ಈ ರೀತಿ ಬೂಟಾಟಿಕೆ ರಾಜಕೀಯ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಸರ್ಕಾರ ಪೂರಾ ದಿವಾಳಿ ಎದ್ದಿದೆ ಅನ್ನಲಿಕ್ಕೆ ಹಲವಾರು ಉದಾಹರಣೆಗಳು ಕಣ್ಣಿಗೆ ಬೀಳ್ತಾ ಇದೆ. ಮಾತನಾಡಿದರೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಮೆಟ್ರೋ ದರ ಏರಿಸಿದ್ರು ಇಳಿಸ್ರಿ ಅಂದ ತಕ್ಷಣ ಅದು ಕೇಂದ್ರ ಸರ್ಕಾರ ಅಂದ್ರೆ, ಯಾವಾಗ ಜನ ಉಲ್ಟಾ ಬಿದ್ದರು ನಾನು ಕಮ್ಮಿ ಮಾಡಿಸಿದ್ದೇನೆ ಅಂತ ಘೋಷಣೆ ಮಾಡಿದ್ರು. ಮತ್ತು ಕಮ್ಮಿ ಮಾಡಿಸಿದವರು ಜಾಸ್ತಿ ಯಾರು ಕಮ್ಮಿ ಮಾಡಿಸ್ಲಿಕ್ಕೆ ನಿಮಗೆ ಬರ್ತದೆ, ಜಾಸ್ತಿ ಮಾಡಿದ ಕೇಂದ್ರ ಸರ್ಕಾರ. ಹೆಂಗೆ ನೋಡ್ರಿ ವಿತಂಡವಾದ ಅಂತಂದ್ರೆ ಯಾವ ಲೆಕ್ಕ ಇವ್ರದ. ಮೆಟ್ರೋ ದರ ಏರಿಕೆ ಮಾಡೋದು ಈಗ ಸಬ್ಜೆಕ್ಟಿಗೆ ಬರ್ತೀನಿ. ದೇಶದಲ್ಲಿ ಅನೇಕ ನಗರಗಳಲ್ಲಿ ಮೆಟ್ರೋ ಇದೆ. ಆ ಎಲ್ಲ ಮೆಟ್ರೋಗಳು ಕೂಡ ಕೇಂದ್ರ ಸರ್ಕಾರದ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ವ್ಯಾಪ್ತಿಗೆ ಬರುತ್ತೆ. ಎಲ್ಲ ಮೆಟ್ರೋಗಳಿಗೂ ಕೂಡ ಚೇರ್ಮನ್ ಯಾರು ಅಂದರೆ ಹೌಸಿಂಗ್ ಮತ್ತು ಅರ್ಬನ್ ಡೆವಲಪ್ಮೆಂಟು ಸೆಕ್ರೆಟ್ರಿ ಚೇರ್ಮನ್ ಆಗಿರ್ತಾರೆ. ಅಲ್ಲಿ ಒಂದು ಮಂಡಳಿ ಇರುತ್ತೆ. ಎಲ್ಲೆಲ್ಲಿ ಮೆಟ್ರೋ ಇರುತ್ತೆ ಅಲ್ಲಿಂದ ಒಬ್ಬರು ಆ ಮಂಡಳಿಯ ಸದಸ್ಯರಾಗಿ ಇರ್ತಾರೆ. ಆಮೇಲೆ ಈಗ ಉದಾಹರಣೆಗೆ ಬೆಂಗಳೂರು ಮೆಟ್ರೋ, ಇಲ್ಲಿ ಬೆಲೆ ಏರಿಕೆ ಮಾಡಬೇಕು ಅಂತ ಇಲ್ಲಿ ಮೆಟ್ರೋ ಅಂದರೆ ಏನಾಗುತ್ತೆ, ಒಂದು ಪ್ರಪೋಸಲ್ಲು ಕಳಿಸ್ತಾರೆ. ಅದು ನೋಡಿ, ಡೇಟು ಹಾಕಿದೆ ನೋಡಿ. ಮೆಟ್ರೋ ಕಾಯ್ದೆ 2002 ಸೆಕ್ಷನ್ 34 ಪ್ರಕಾರ ದರ ಏರಿಕೆ ಮಾಡಲು ಅವಕಾಶವಿದ್ದು, ಅದರ ಪ್ರಕಾರ ಮೆಟ್ರೋ ಇರುವ ಎಲ್ಲ ರಾಜ್ಯಗಳು ದರ ಏರಿಕೆ ಮಾಡಲು ಕೋರಿ ಪತ್ರವನ್ನು